ನಮಸ್ತೆ ವೀಕ್ಷಕರೇ, ನಾನು ಅರವಿಂದ್ ಸಾಗರ್. ಗ್ಯಾರಂಟಿ ನ್ಯೂಸಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಅಂದಹಾಗೆ ಇವತ್ತು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಸೀಮಂತ್ ಕುಮಾರ್ ಸಿಂಗ್ ಅವರು. ಸುಮಾರು 29 ವರ್ಷಗಳ ಕಾಲ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ಸೀಮಂತ್ ಕುಮಾರ್ ಸಿಂಗ್ ಅವರು ಇವತ್ತು ನಗರ ಪೊಲೀಸ್ ಆಯುಕ್ತರಾಗಿ ಬಂದಿದ್ದಾರೆ ಅಂತಂದರೆ ಅವರು ಯಾರನ್ನು ಕೇಳಿಕೊಂಡು ಕಮಿಷನರ್ ಆಗ್ತೀನಿ ಅಂತ ಹೇಳಿ ಮಾಡಿ ಬಂದಿದ್ದಲ್ಲ, ಬಯಸದೇ ಬಂದ ಭಾಗ್ಯ ಅಂತಾರಲ್ಲ, ಹಾಗೆ ಇವತ್ತು ಸೀಮಂತ್ ಕುಮಾರ್ ಸಿಂಗ್ ಅವರು ಈ ಸ್ಥಾನವನ್ನು ಅಲಂಕಾರ ಮಾಡಿರ್ತಕ್ಕಂಥದ್ದು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಸಾರ್ವಜನಿಕ ಹಿತಾಸಕ್ತಿಯ ಪರವಾಗಿ ಒಂದಷ್ಟು ಸಣ್ಣ ಪುಟ್ಟ ಪ್ರಶ್ನೆಗಳಿದೆ, ಕೇಳ್ತೀನಿ. ಅದಕ್ಕಿಂತ ಮುಂಚೆ ತಮ್ಮೆಲ್ಲರ ಪರವಾಗಿ, ಗ್ಯಾರಂಟಿ ನ್ಯೂಸಿನ ಪರವಾಗಿ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ನಾನು ವೆಲ್ಕಮನ್ನು ಮಾಡ್ತಾಯಿದ್ದೆ. ಸರ್ ಪ್ಲೀಸ್. ಸರ್, ಈಗ ನಾನು ಆಗಲೇ ಒಂದು ಮಾತು ಹೇಳಿದೆ, ನಾನು ನನ್ನ ಹಲವಾರು ವರ್ಷಗಳ ಸೇವಾವಧಿಯಲ್ಲಿ ಪೊಲೀಸ್ ಕಮಿಷನರ್ ಆಫೀಸು ಅಥವಾ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಹುದ್ದೆ ಅಂತಂದರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅಂತ. ಸೀಮಂತ್ ಕುಮಾರ್ ಸಿಂಗ್ ಸಾಹೇಬ್ರು ಹಂಗೆಲ್ಲ ಹೋಗಲಿಲ್ಲ, ಅಲ್ಲಿ ಕೇಳಲಿಲ್ಲ, ಮಾಡಲಿಲ್ಲ, ಅದು ತಾನಾಗೆ ಒಲಿದು ಬಂತು. ಅಂದರೆ ಬಹುಶಃ ಬಯಸದೆ ಬಂದ ಭಾಗ್ಯ ಅಂತಾರಲ್ಲ, ಆಗಿರ್ಬೋದು ಅಂತ ಅನ್ಸುತ್ತೆ ಸರ್. ಅದರ ಬಗ್ಗೆ ನಾನು ಏನು ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಹಾಂ ಸರ್, ನನಗೆ ಜವಾಬ್ದಾರಿ ಸಿಕ್ಕಿದೆ, ನಾನು ಜವಾಬ್ದಾರಿ ನಿಭಾಯಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೇನೆ. ಸರ್, ತಾವು ಬೆಂಗಳೂರು ನಗರದಲ್ಲಿ ಪಶ್ಚಿಮ ವಿಭಾಗದಲ್ಲಿ ಸಂಚಾರ ವಲಯದಲ್ಲಿದ್ದಿರಿ, ಬೇರೆ ಬೇರೆ ಹುದ್ದೆಗಳಲ್ಲಿದ್ದಿರಿ, KSRPಲಿದ್ದಿರಿ, ಹಾಗೆ ಬಡ್ತಿ ಹೊಂದಿ ಈಗ ಈ ಸ್ಥಾನಕ್ಕೆ ಬಂದಿದ್ದೀರಿ. ನೀವು ಅಂದು ಕಂಡು ನೋಡಿರ್ತಕ್ಕಂಥ ಬೆಂಗಳೂರು ಇವತ್ತು ಬೆಂಗಳೂರು ನಗರ ಹಾಗೆ ಇದೆ ಅಂತ ಅನಿಸುತ್ತೆ ಸರ್ ತಮಗೆ? ಅಲ್ಲ, ಚೇಂಜ್ ಏನು ನಾವು ಹೇಳ್ತೀವಿ, ಪರಿವರ್ತನೆ ಆಗ್ತಾ ಇರ್ತಾರೆ ಪ್ರತಿಯೊಂದು ಕ್ಷೇತ್ರದಲ್ಲಿ. ಅದೇ ರೀತಿ ಬೆಂಗಳೂರು ನಗರ ಕೂಡ ಒಂದು ದೊಡ್ಡ ಒಂದು IT ಹಬ್ ಅಂತ ನಾವು ಹೇಳ್ಬೋದು. ಹೌದು. ಮತ್ತು ಬೇರೆ ಬೇರೆ ಈ ಥರ ಎಲ್ಲದಕ್ಕೆ ಎಲ್ಲ ಕ್ಷೇತ್ರದಲ್ಲಿ, ಒಂದು ಫೈನಾನ್ಷಿಯಲ್ ಕ್ಷೇತ್ರದಲ್ಲಿ ಇರಲಿ, ಅಥವಾ ಕಲ್ಚರಲ್ ಕ್ಷೇತ್ರದಲ್ಲಿ ಇರಲಿ, ಅಥವಾ ಬೇರೆ PSUs ಏನಿದೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಬೆಳೀತಾನೆ ಬಂದಿದೆ. ಸೊ ನಂದು ಸರ್ವಿಸ್ ಕಾಲದಲ್ಲಿ ನಾನು DCP ಟೈಮಿಂದ ನೋಡ್ತಾ ಇದ್ದೀನಿ, ಈಗ ಸುಮಾರು ಹಲವಾರು ಚೇಂಜಸ್ ಆಗಿದೆ. ಹೌದು, ಅದು ನಿಜ. ಬೆಂಗಳೂರು ಒಂದು ಮೋಸ್ಟ್ ಹ್ಯಾಪ್ನಿಂಗ್ ಸಿಟಿ ನಾವು ಹೇಳ್ಬೋದು ಅಂತ ಸದ್ಯಕ್ಕೆ ಆ ಸ್ಥಾನದಲ್ಲಿದೆ. ಬಟ್ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಅವಾಗಿನ ಮ್ಯಾನ್ ಪವರು, ಅವಾಗಿನ ಜನಸಂಖ್ಯೆ, ಇವಾಗಿನ ಪೊಲೀಸ್ ವ್ಯವಸ್ಥೆ, ಮ್ಯಾನ್ ಪವರ್ ಇರ್ಬೋದು, ಇಲ್ಲದೇ ಇರ್ಬೋದು, ಎಲ್ಲ ಒಟ್ಟಾರೆಯಾಗಿ ಸಾಮಾಜಿಕ ಹಿತದೃಷ್ಟಿಯಿಂದ ಒಂದು ಅಪರಾಧದ ವಿಚಾರ ಆಗ್ಬೋದು, ಎಲ್ಲವನ್ನೂ ಕಪಿಮುಷ್ಟಿಲಿ ಇಟ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತ. ಅಲ್ಲ, ಅದೇ ನಾನು ಜಸ್ಟ್ ಹೇಳಿದೆ, ಪರಿವರ್ತನೆ ಆಗ್ತಾಯಿದೆ. ಅದೇ ರೀತಿ ನಮ್ಮ ಇಲಾಖೆಯಲ್ಲಿ ಕೂಡ ಬದಲಾವಣೆ ಸುಮಾರಾಗಿದೆ. ನಿಮಗೆ ಗೊತ್ತಿರ್ಬೋದು, ಮುಂಚೆ ಇಡೀ ಸಿಟಿಯಲ್ಲಿ ಇಬ್ಬರೇ DCP ಇರೋದು. ಹೌದು, ಕರೆಕ್ಟ್. ಈಗ ನೋಡಿ 11 ಜನ DCPs ನಮ್ಮ ಹತ್ರ ಇದ್ದಾರೆ. ಹೌದು. ಅದೇ ರೀತಿ ಟ್ರಾಫಿಕ್ದು 4 ಜನ DCP, ಸೊ 15 DCP. ಸೊ ಅದೇ ರೀತಿ ಪೊಲೀಸ್ ಸ್ಟೇಷನ್ಸ್ ಹೆಚ್ಚಾಗ್ತಾ ಇದೆ. ಆ್ಯಂಡ್ ಮ್ಯಾನ್ ಪವರ್ದು ಪ್ರಶ್ನೆ ಏನು ಬರ್ತದೆ ಅಂದರೆ, ಮ್ಯಾನ್ ಪವರ್ ಯಾವಾಗಲೂ ನಾವು ಮ್ಯಾನ್ ಪವರ್ ಹೆಚ್ಚು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದು ತುಂಬ ಒಂದು ಲಾಂಗ್ ಪ್ರೊಸೆಸ್ ಇದೆ, ರಿಕ್ರೂಟ್ಮೆಂಟ್ ಇದೆ, ಸ್ಯಾಂಕ್ಷನ್ ಸ್ಟ್ರೆಂತ್ ನಮ್ಮದು ಏನಿದೆ ನನ್ನ ಪ್ರಕಾರ ಈಗ ಕರೆಕ್ಟ್ ಇದೆ. ಮತ್ತು ಒಂದು ಭಾಳ ಇಂಪಾರ್ಟೆಂಟ್ ಅಂದರೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ತುಂಬ ಇಂಪ್ರೂವ್ ಆಗಿದೆ. ಅದು ವೆಹಿಕಲ್ಸಲ್ಲಿ ಇರಲಿ, ಅಥವಾ ನಮ್ಮ ಬೇರೆ ಬೇರೆ ಕಂಪ್ಯೂಟರ್ಸಲ್ಲಿ ಇರಲಿ, ಅಥವಾ ಸೋಷಿಯಲ್ ಮೀಡಿಯಾ, ಬೇರೆ ಬೇರೆ ಕ್ಷೇತ್ರದಲ್ಲಿ. ಸೊ ಟೆಕ್ನಾಲಜಿ ಕೂಡ ನಮಗೆ ತುಂಬ ಅನುಕೂಲ ಆಗುತ್ತೆ. ಸೊ ಟೆಕ್ನಾಲಜಿ ಯೂಸ್ ಮಾಡಿ ನಮ್ಮ ಎಕ್ಸಿಸ್ಟಿಂಗ್ ಮ್ಯಾನ್ ಪವರ್ ಜೊತೆಗೆ ನಾವು ಚೆನ್ನಾಗಿ ಕೆಲಸ ಮಾಡಿ ತೋರಿಸ್ಬೋದು ಪಬ್ಲಿಕ್. ತಮ್ಮ ಮುಂದಿರ್ತಕ್ಕಂಥ ಸವಾಲುಗಳು ಅಂತಂದರೆ ಏನು ಸರ್? ಚಾಲೆಂಜಸ್ ಏನಿದೆ ಸರ್? ಇಲ್ಲ, ಚಾಲೆಂಜಸ್ ಅಂದರೆ ಒಂದು ಇದೆ, ಸಿಟಿಗೆ ನಾವು ಒಂಥರ ನೆಮ್ಮದಿ, ಜನಗೆ ಒಂದು ನೆಮ್ಮದಿ ಇರಬೇಕು. ಹೌದು, ನಗರದಲ್ಲಿ. ಹೌದು. ಯಾವುದು ನಾವು ಕ್ರೈಮ್ಗೆ ಕಂಟ್ರೋಲ್ ಮಾಡಬೇಕು, ಲಾ ಆ್ಯಂಡ್ ಆರ್ಡರ್ ಇದು ಮಾಡಬೇಕು. ಒಟ್ಟಾಗಿ ನಮ್ಮದು ಗುರಿ ಏನಿರಬೇಕು, ಜನ ಒಂದು ಶಾಂತಿ ಸುವ್ಯವಸ್ಥೆ ಕಾಪಾಡಿ ಅವ್ರು ತಮ್ಮದೇ ಕೆಲಸ ಮಾಡ್ಕೊಂಡು ಹೋಗಬೇಕು, ನೆಮ್ಮದಿಯಲ್ಲೇ ಇರಬೇಕು. ಅದೇ ನಮ್ಮದು ಚಾಲೆಂಜ್ ಇದೆ. ಸೊ ದಿನನಿತ್ಯ ನಮ್ಮ ಟೀಮ್ ಜೊತೆಗೆ ಅದೇ ಒಂದು ಚಾಲೆಂಜ್ ಇಟ್ಕೊಂಡು, ಯಾಕೆಂದರೆ ಸ್ಪೆಸಿಫಿಕ್ ಇಂಥ ಚಾಲೆಂಜ್ ಅಂಥ ಚಾಲೆಂಜ್ ನಾವು ಹೇಳಲಿಕ್ಕಾಗಲ್ಲ. ಪೊಲೀಸಿಂಗ್ ಒಂದು ಟೋಟಲ್ ಸೆಟಪ್ ಇದೆ, ದೃಷ್ಟಿಕೋನದಿಂದ ನೋಡ್ಕೊಳ್ಬೇಕು. ಸೊ ಜನಕ್ಕೆ ನಾವು ಒಳ್ಳೆ ರೀತಿಯಿಂದ ಸರ್ವಿಸ್ ಕೊಡಬೇಕು, ಅದೇ ನಮ್ಮದು ಒಂದು ಚಾಲೆಂಜ್ ಇದೆ. ಸರ್, ನಿಮ್ಮ ಕೆಲಸ ಹೀಗೆ ಆಗಬೇಕು, ಹಾಗೆ ಆಗಬೇಕು ಅಂತಕ್ಕಂಥದ್ದು ಆಗಬೇಕು ಅನ್ನೋ ಟೈಮಲ್ಲಿ ಅದಕ್ಕೆ ಅಡಚಣೆ ಅಂತಕ್ಕಂಥದ್ದು ಏನಾದ್ರು ಆಗಿದ್ದಿದೆಯಾ ಸರ್? ಅಲ್ಲ, ಆ ಥರ ಇಲ್ಲ. ಅಡಚಣೆ
ನಿಮಗೆ ಗೊತ್ತಿದೆ, ಉದ್ದೇಶ ಒಳ್ಳೆಯದಾಗಿರುತ್ತೆ. ಉದ್ದೇಶ ಒಳ್ಳೆಯದಾಗ್ತದೆ, ಮತ್ತು ನಾವು ಉದ್ದೇಶ ಒಳ್ಳೆಯದಾದರೆ ಖಂಡಿತ ನಮಗೆ ಸಕ್ಸಸ್ ಸಿಕ್ಕೇ ಸಿಗ್ತದೆ. ಇದರಲ್ಲಿ ಅಡಚಣೆ ಆಗಾಗ ಬಂದೇ ಬರ್ತದೆ, ಯಾಕೆಂದರೆ ಯಾವುದು ಸೆಟ್ ಒಂದು ಫಾರ್ಮುಲಾ ಇಲ್ಲ ಪೊಲೀಸಿಂಗಲ್ಲಿ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಿಂದ ನಾವು ಪೊಲೀಸಿಂಗ್ ಮಾಡಬೇಕು. ಹೌದು. ಅದರಲ್ಲಿ ಪೊಲೀಸಿಂಗ್ದು ಬೇರೆ ಬೇರೆ ಪಾರ್ಟ್ ಇದೆ. ಒಂದು ನಮ್ಮದು ಪಾತ್ರ ಏನಿದೆ, ಸಮಾಜದ ಏನು ಪಾತ್ರ ಇದೆ, ಆಮೇಲೆ ಅದು ಮಿಕ್ಸ್ ಅವ್ರ ಜೊತೆಗೆ ನಾವು ಕೆಲಸ ಮಾಡಬೇಕು. ಸೊ ನಾವು ಯಾವಾಗಲೂ ಹೇಳ್ತಿದ್ವಿ, ನೀವು ನಿಮ್ಮದು ಪಬ್ಲಿಕ್ ಔಟ್ರೀಚ್ ಪ್ರೋಗ್ರಾಮ್ ಅಂದರೆ ನಾವು ನಿಮ್ಗೆ ನೋಡಿರ್ಬೋದು, ಬೇರೆ ಬೇರೆ ರೀತಿಯಿಂದ ನಾವು ಜನ ಜೊತೆಗೆ ಸಂಪರ್ಕಿಸಿ ಅದು ನಾವು ಅವ್ರ ಕಡೆಯಿಂದ ಏನಾಗಬೇಕು ಪೊಲೀಸ್ ಕಡೆಯಿಂದ ನಾವು ತಿಳ್ಕೊಂಡು, ಸೊ ಅಲ್ಲಿ ಅಡಚಣೆ ಆದರೆ ಕೂಡ ನಮಗೆ ಸಾಲ್ವ್ ಮಾಡಲಿಕ್ಕೆ ನಾವು ಅದೇ ಒಂದು ಪೊಲೀಸ್ ಒಂದು ಸಕ್ಸಸ್ ಆಗುತ್ತೆ. ಹೊಂದಾಣಿಕೆ ಇರಬೇಕು, ಹೊಂದಾಣಿಕೆ ಇರಬೇಕು, ಪ್ಲಸ್ ಸೊಲ್ಯೂಷನ್ ಬೇಕು. ಸೊಲ್ಯೂಷನ್ ಬೇಕು. ಅಡಚಣೆ ಬಂದೇ ಬರ್ತದೆ, ಬಟ್ ಸೊಲ್ಯೂಷನ್ ಇದ್ದರೆ ಆಟೋಮೆಟಿಕ್ಲಿ ಅಡಚಣೆ ನಾವು ಕ್ಲಿಯರ್ ಮಾಡ್ಬೋದು.